ತೀರ್ಥಹಳ್ಳಿಯಲ್ಲಿ ಶಾಸಕರ ಸಂಬಂಧಿಕರ ಮೇಲೆ ಭೂಮಾಫಿಯಾ ಆರೋಪ ಕೇಳಿ ಬರ್ತಾ ಇದೆ. ಶಾಸಕನ ಪುತ್ರ ಮತ್ತು ಗುತ್ತಿಗೆದಾರನ ವಿರುದ್ಧ ಮಹಿಳೆಯೊಬ್ಬರು ದೂರನ್ನ ಕೊಟ್ಟಿದ್ದಾರೆ. ತೀರ್ಥಹಳ್ಳಿಯ ಶಾಸಕ ಆರಗ ಜ್ಞಾನೇಂದ್ರ ಪುತ್ರ ಅಭಿನಂದನ್ ಹಾಗೂ ಗುತ್ತಿಗೆದಾರ ಎಸಿಸಿ ಕೃಷ್ಣಮೂರ್ತಿ ವಿರುದ್ಧ ಮಹಿಳೆ ಭೂಮಾಫಿಯಾ ಆರೋಪವನ್ನ ಮಾಡ್ತಾ ಇದ್ದಾರೆ. ಗುತ್ತಿಗೆದಾರ ಎಸಿಸಿ ಕೃಷ್ಣಮೂರ್ತಿ ನಿರ್ಮಾಣ ಮಾಡ್ತಾ ಇರುವ ಲೇಔಟ್ ಅಕ್ರಮ ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಹಿಳೆಗೆ ಕಿರುಕುಳ ಮತ್ತು ಕೊಲೆ ಬೆದರಿಕೆಯನ್ನ ಹಾಕಿದ್ದಾರಂತೇಳಿ ದೂರನ್ನು ಕೂಡ ಕೊಟ್ಟಿದ್ದಾರೆ ಆ ಮಹಿಳೆ. ತೀರ್ಥಹಳ್ಳಿ ಮಹಿಳೆಯಿಂದ ದೂರು ದಾಖಲಾಗಿದೆ. ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯನ ಅಂತ ಮಹಿಳೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರೇನೋ ನಂಗೇನು ಇಲ್ದಾಳೋ ಮನೆ ಕಟ್ಕೋಬೇಕು ಅಂದಾಗ ಅಲ್ಲಿ ಅಧಿಕಾರಿಗಳು ಗೊತ್ತಿದ್ದವ್ರೆ, ಊರು ಮನೇಲಿ ಗೆದ್ದವರು ಹೇಳಿದ್ದಾರೆ, ಇದು ರವಿನಿ ಜಾಗ, ಗೋಮಾಳ ಬರ್ತದೆ, ರವಿಂಜಿ ಜಾಗದಲ್ಲಿ ಮನೆ ಇದೆ, ಕಟ್ಕೋಬಹುದು ನೀನು ಅಂತ ಕಟ್ಸಿದ್ದಾರೆ. ಇಲ್ಲಿ ಯಾರಂದ್ರೆ ಇಲ್ಲಿ ಮುಖ್ಯಸ್ಥರು ಮೊದ್ಲಿದ್ರು ರವೀಂದ್ರ ಶೆಟ್ರ್ ಅಂತ ಇದ್ರು. ಇಡೀ ತಾಲೂಕಲ್ಲಿ ಇದರಿಂದ ಬಿಜೆಪಿ ಇದ್ರ ಕಡೆಯಿಂದ ಎಂತ ಪುರ ಪಂಚಾಯತಿಯಿಂದ ಸೈಟ್ ಕೊಟ್ಟವ್ರು ಅವರೇ. ಅವಾಗ ಇಲ್ಲಿ ಜಾಗ ಇದೆ ಕೂತ್ಕೋ ಅಂತ ಹೇಳಿ ಕೂರಿಸಿದ್ರು. ಅವರಿಗೆ ಸಡಲ್ನ ಹುಷಾರಿಲ್ದಂಗಾಗಿ ಅವರು ಶಿವಮೊಗ್ಗ ಹೋದ್ರು, ಬೆಂಗಳೂರು ಹೋದ್ರು. ಸ್ವಲ್ಪ ದಿನದಲ್ಲೇ ಅವರು ಇಲ್ಲ. ಅವ್ರ ಮಕ್ಕಳು ನನ್ನ ಕೈ ಬಿಡದೆ ಜೊತೆಲಿದ್ರು. ನಾನು ಇದೀನಕ್ಕ, ಏನೇ ಆಗ್ಲಿ ಅಂತ ಮನೆ ಕಿತ್ತಾಕಕ್ಕೆಲ್ಲ ಬಂದ್ರು. ಇದು ಹೆಂಗ್ ಕೀಳ್ತೀರಿ, ಕೀಳೋ ಜಾಗ ಅಲ್ಲ ಇದು, ಯಾರು ಸೌಕರ್ಯದಲ್ಲ ಅಂತ ಹೇಳಿ ಅವರು ಹೆಂಡತಿ ಬಂದಿದ್ರು. ಜೊತೆಗೆ ಮಕ್ಕಳು ಇದ್ರು, ರಾಘವೇಂದ್ರ ಶೆಟ್ರ್ ಅಂತ, ಅಮ್ಮ ಪ್ರೇಮಕ್ಕ ಅಂತ ರವೀಂದ್ರ ಶೆಟ್ರ್ ಹೆಂಡತಿ. ಎಲ್ಲ ಆಗಿ ಸರ್ಕಾರದಿಂದ ನನಗೆ ಕಂದಾಯ ಕೊಟ್ಟರು, ಡಿಮ್ಯಾಂಡ್ ಕೊಟ್ಟರು, ಆಶ್ರಯ ಮನೆ ಕೊಟ್ಟರು. ಹಕ್ವತ್ರ ಇಲ್ಲ ಈ ಪಂಚಾಯತಿಯಲ್ಲಿ. ಇಲ್ಲಿ ಗ್ರಾಮ ಪಂಚಾಯತಿ ಗೋಮಾಳ ಜಾಗ ರವಿನಿ ಜಾಗದಲ್ಲಿ ಒಂದು ಕಮ್ಮಿ ಅಂದ್ರೆ ನನ್ನ ಲೆಕ್ಕ ಒಂದು 800 ಮನೆ ಇದಾವೆ ಈ ಬಡಾವಣೆಯಲ್ಲಿ. ಯಾರಿಗೂ ಹಕ್ವತ್ರ ಇಲ್ಲ. ಡಿಮ್ಯಾಂಡು ಖಾತೆ ಅದೇ ಡಿಮ್ಯಾಂಡ್ ಖಾತೆ, ಕಂದಾಯ ಇರೋರು ಇದ್ದಾರೆ, ಇಲ್ಲಿದಾರಲ್ಲ ಅವರೆಲ್ಲ ಅದೇ ಜಾಗದಲ್ಲೇ ಇದ್ದವ್ರು. ಅಷ್ಟಿದ್ದು ಮನೆ ಮಾಡ್ಕೊಂಡಾಗ ಇವರು ಜಾಗ ತೆಗಿಯೋತಿಗೆ ನಮ್ಮನೆ ಹಿಂದ್ಗಡೆ ಒಂದು ರಸ್ತೆ ಇತ್ತು. ಆ ಕಡೆಯಿಂದ ಒಂದು ರಸ್ತೆ ಬಂದಿತ್ತು, ಅಲ್ಲಿ ಕಾರ್ ನಿಂತಿದೆಯಲ್ಲ, ಅದು ಹಿಂಗೆ ಹೋಗೋ ರಸ್ತೆ ಆಗಿತ್ತು. ಅವಾಗ ಏನ್ ಮಾಡಿದ್ದಾರೆ, ರಸ್ತೆಗೆ ಅಲ್ಲಿ ಯಾರೋ ಒಂದು ತಡೆ ಮಾಡಿ, ಆ ರಸ್ತೆ ಅನ್ನೋದು ಇಲ್ಲಿ ಹೋಗಿ ಆ ಕಡೆ ಹೋಗೋ ರಸ್ತೆ ಮೈನ್ ಮರದ ಹತ್ರ ಮೇಲೆ ಹೋಗ್ತಿತ್ತು, ಅಲ್ಲೊಂದು ಮರ, ದೊಡ್ಡ ಮರದ ಹತ್ರ, ಅದನ್ನ ಅಲ್ಲಿ ತಡೆದ್ರ ಅಂತೇಳಿ ಅವ್ರು ಮೇಲಿಂದ ಹೋದ್ರು. ಈ ಗೌರ್ಮೆಂಟ್ ಜಾಗ ಗೌರ್ಮೆಂಟ್ ಆಗೇ ಉಳ್ದಿತ್ತು. ಆವಾಗ ನಾವು ಮನೆ ಕಟ್ಟ ಮದುವೆ ನಾವು ಇಲ್ಲೇ ಹುಟ್ಟಿ ಬೆಳ್ದದ್ 40 ವರ್ಷದಿಂದ. ನಮ್ಗೆ ಇಲ್ಲಿ ಸರಿ ಗೊತ್ತು, ನಮ್ಗೆ 55-60 ವರ್ಷ ಆಯ್ತು ನಾವು ಇಲ್ಲಿ ತೀರ್ಥಹಳ್ಳಿಲೇ ಇರ್ತಾ, ಅದೇ ಜಾಗದಲ್ಲಿ ಇರ್ತಾ, ಆಚೆ ಕಡೆಯಲ್ಲಿ. ಇವ್ರು ಏನ್ ಮಾಡಿದ್ರು, ಮಣ್ಣು ತೆಗಿಯಾಗ ತೆಗೆದ್ರು ಬಂದ್ರು. ನಾನು ಹೇಳಿದೆ, ಇದು ಈ ಸಲ ತೆಗ್ದಿರ ಮಣ್ಣು, ಈ ಕೆಂಪು ಮಣ್ಣು ಇದೆಯಲ್ಲ ಈಚೆಗೆ, ಅದು ಈ ಸಲ ಮೊನ್ನೆ ತೆಗ್ದಿದ್ದಾರೆ. ಲೇಔಟ್ ಮಾಡ್ತಿರೋದು ನನಗೆ ಗೊತ್ತಿದ್ದಂಗೆ ಎಸ್ ಕೃಷ್ಣಮೂರ್ತಿ ಅವರು, ಜ್ಞಾನೇಂದ್ರಣ್ಣನ ಕಡೆಯವರು ಇದ್ದಾರೆ, ಮತ್ತೆ ಯಾರ್ಯಾರೋ ಇದ್ದಾರೆ ಅದ್ರಲ್ಲಿ. ಈ ಜಾಗದ ವಾಲಸ್ತಾರ ಲಕ್ಷ್ಮೀನಾರಾಯಣ ಅಂತ ಅವರು ಇರ್ಬೋದು. ಆಮೇಲೆ ಇವರು ಜ್ಞಾನೇಂದ್ರಣ್ಣ ಅಂತ ಅವ್ರ ಹತ್ರ ಹೋಗಿ ಹೇಳ್ದೆ, ಅಣ್ಣ ರಾಜ್ಯಕ್ಕೆ ನ್ಯಾಯ ಕೊಡೋರು, ನನ್ಗೊಂದು ನ್ಯಾಯ ಕೊಡ್ಸಿ, ಹಿಂಗೆ ದಾರೆ ಎಲ್ಲ ಬೀಳ್ತಾ ಉಂಟು, ಮನೆ ಕಟ್ಕೊಡಿ ನಂಗೊಂಚೂರು, ಅದು ವಾಲು ಅಂತ ಹೇಳಿದೆ. ಹ್ಞೂ ಅಂದ್ರು. ಹೇಳಿದ್ಗೆ ಎಲ್ಲ ಕಡೆ ಅರ್ಜಿ ಕೊಟ್ಟೆ, ಮಾಡ್ದೆ, ಏನೂ ಇಲ್ಲ. ಈಗ ನಿನ್ನೆ ಬಿದ್ದು ಹೋಗಿ ಏನ್ ಮನೆಯಲ್ಲಿ ಸತ್ತೋಗಿದ್ದೆಲ್ಲ ಗೊತ್ತಿತ್ತಲ್ಲ, ಅದ್ರಿಂದ ಬಿದ್ದು ಹೋಗತ್ತೆ ಅಂತ ಫೋನ್ ಮಾಡ್ಬಿಡ್ಲಿ ಅವರು ಕಿಮ್ಮನೆಯವರು ಒಂದು 10 ಸಲ ಬಂದು ಎಲ್ರಿಗೂ ಹೇಳಿದ್ದಾರೆ, ಇಲ್ಲಿ ಕಳ್ಸ್ಕೊಡಿ ಅಂತ. ಅವ್ರನ್ನೇ ಕರೆದು ಮಾತಾಡಿ ಹೇಳಿದ್ದಾರೆ, ಏನು ಅದು ಜಾಗನೊಂದು ಏನಂತ ತೀರ್ಮಾನ ಮಾಡಿ ಅವ್ರ ವಾಲ್ ಒಂದು ಕಟ್ಕೊಡಿ ಅಂತ ಹೇಳಿದ್ದಾರೆ. ಯಾರು ಎಸ್ ಕೃಷ್ಣಮೂರ್ತಿ ಅವರಿಗೆ ಡೆವಲಪ್ಮೆಂಟ್ ಮಾಡಿದೆ ಇವ್ರು ಅವರೇ. ಆವಾಗ ಏನಾಯ್ತು, ಮಾಡ್ತೀನಿ ಅಂತ ಹೋದ ವರ್ಷ ಕಳೀತು. 1 ಡಿಸೆಂಬರ್ ಇಂದ ಜೂನ್ ಮೇ ತಿಂಗಳು ತನಕ ಮಳೆಗಾಲ ಬರ್ಲಿಲ್ಲ. ಮಳೆಗಾಲ ತನಕ ಬರೋ ತನಕ ನಾಳೆ ಅಂದ್ರು, ಮಾಡ್ಲಿಲ್ಲ. ಈಗ ಮತ್ತೆ ಜನವರಿ ಇದ್ರಲ್ಲಿ ಶುರು ಆಯ್ತು, 25ರಲ್ಲಿ 25 ಲಾಸ್ಟ್ ತನಕನು ಅದೇ ಕತೆ ಹೇಳಿ ಬಂದ್ರು, ಆಯ್ತಾ. ಈಗ 26ರಲ್ಲಿ ಮೇ ತಿಂಗಳ ತನಕ ಕಟ್ಟೋಣ ಅಂತಾನೆ ಇದಾರೆ, ಕಟ್ಲಿಲ್ಲ. ಆ ಮನೆ ಆತರ ಒಳಗಡೆ ಮನೆ ಎಲ್ಲ ಬಿರುಕು ಬಂದಿದೆ. ಅದು ಫೋಟೋನೆಲ್ಲ ತೆಗೆದು ತಗೊಂಡೋಗಿ MLA-ರಿಗೆ ಒಂದು, ತಹಸೀಲ್ದಾರಿಗೆ ಒಂದು, ಶಿವಮೊಗ್ಗ DC-ಗೆ ಒಂದು ಎಲ್ಲ ಅರ್ಜಿ ಕೊಟ್ಟಿದ್ದೀನಿ. ನನಗೆ ನ್ಯಾಯ ಎಲ್ಲೂ ಸಿಗ್ಲಿಲ್ಲ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೀಗ ಶಾಸಕರಾಗಿರುವಂತಹ ಆರಗ ಜ್ಞಾನೇಂದ್ರ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಸರ್. ಹೇಳಿ ಸರ್. ನಮಸ್ತೆ ಸರ್. ಮಹಿಳೆ ಆರೋಪ ಮಾಡ್ತಾ ಇದ್ದಾರೆ, ಶಾಸಕರ ಪುತ್ರ ಜೊತೆಗೆ ಗುತ್ತಿಗೆದಾರ ಸೇರಿ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡ್ತಾ ಇದ್ದಾರೆ, ನಮ್ಮ ಮನೆಗೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಏನು ಹೇಳ್ತೀರಾ ಸರ್? ಸಂಪರ್ಕ ಕಡಿತ ಆಗಿದೆ. ಕಲಾವತಿ ಅನ್ನೋ ಮಹಿಳೆ ಮಾತಾಡ್ತಾ ಇದ್ರು, ಸಾಕಷ್ಟು ವರ್ಷದಿಂದ ನಾನು ವಾಸ ಮಾಡ್ತಾ ಇದ್ದೀನಿ, ನನಗೆ ಇದುವರೆಗೂ ಕೂಡ ಹಕ್ಕುಪತ್ರ ಕೊಟ್ಟಿಲ್ಲ, ಆದರೆ
ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡ್ತಾ ಇದ್ದಾರೆ, ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಅವರ ಪುತ್ರ ಜೊತೆಗೆ ಗುತ್ತಿಗೆದಾರ ಎಸಿಸಿ ಕೃಷ್ಣಮೂರ್ತಿ ವಿರುದ್ಧವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತೇಳಿ ಕೂಡ ಆ ಮಹಿಳೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಆ ಲೇಔಟ್ ನಿರ್ಮಾಣ ಮಾಡ್ತಾ ಇರೋದ್ರಿಂದ ತನ್ನ ಮನೆಗೆ ಹಾನಿ ಉಂಟಾಗ್ತಾ ಇದೆ, ಮನೆಯ ಹಿಂಭಾಗದಲ್ಲಿ ದರೆ ಕುಸಿದಿದೆ, ಇದರಿಂದ ಮನೆಯಲ್ಲಿರೋದಕ್ಕೂ ಕೂಡ ಭಯ ಆಗ್ತಾ ಇದೆ, ಯಾವುದೇ ಕ್ಷಣದಲ್ಲಾದರೂ ಅಪಾಯ ಆಗ್ಬೋದು ಅನ್ನುವ ಆತಂಕದಲ್ಲಿ ನಾವು ಮನೇಲಿದ್ದೇವೆ ಅಂತೇಳಿ ಆ ಮಹಿಳೆ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಪ್ರಭಾವಿಗಳಾಗಿದ್ದಾರೆ ಶಾಸಕರು, ಅವ್ರ ಮಗ ಇದ್ದಾರೆ, ಗುತ್ತಿಗೆದಾರ. ಪ್ರಶ್ನೆ ಮಾಡಿದ್ರೆ ದಬ್ಬಾಳಿಕೆ ಮಾಡ್ತಾರೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಾಗಿರುವಂತಹ ಆರಗ ಜ್ಞಾನೇಂದ್ರ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಆ ಮಹಿಳೆ ನೇರವಾಗಿ ನಿಮ್ಮ ಪುತ್ರ ಜೊತೆಗೆ ಗುತ್ತಿಗೆದಾರ ಎಸಿಸಿ ಕೃಷ್ಣಮೂರ್ತಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸರ್. ಏನು ಸರ್ ಇದು ವಿಚಾರ? ಇದು ನಿಜವಾಗ್ಲೂ ಅವರಿಗೆ ದಬ್ಬಾಳಿಕೆ ಅಕ್ರಮ ಆಗ್ತಾ ಇದೆಯಾ ಅಂತ? ನೋಡಿ, ನನಗೆ ನನ್ನ ಕುಟುಂಬಕ್ಕಾಗ್ಲಿ ಅಲ್ಲಿ ಮಾಡೋ ಲೇಔಟಿಗೆ ನನಗೆ ಏನೂ ಸಂಬಂಧ ಇಲ್ಲ. ದುರುದ್ದೇಶಪೂರ್ವಕವಾಗಿ ನಮ್ಮ ಕಾಂಗ್ರೆಸ್ ಲೀಡರು ನನ್ನ ಮಗನ್ನು ಸೇರಿಸಿ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ನನಗೆ ಇವತ್ತು ಗೊತ್ತಾಯ್ತು. ಹಲೋ. ಹಾಂ ಸರ್ ಹೇಳಿ ಸರ್. ಅವ್ರನ್ನ ಕೋರ್ಟಿಗೆ ಅಳಿತೀವಿ ಅಷ್ಟೇ, ನ್ಯಾಯಾಲಯಕ್ಕೆ ಹೋಗ್ತಾ ಇದೀವಿ ನಾವು. ಹಾಂ ಸರ್. ಅವ್ರ ಮೇಲೆ ನ್ಯಾಯಾಲಯದಲ್ಲಿ ಇದು ಮಾಡ್ತಾ ಇದೀವಿ. ಅನವಶ್ಯಕ ಚಾರಿತ್ರ್ಯ ಹರಣ ಮಾಡುವಂತ ಕೆಲಸವನ್ನ ನಮ್ಮ ಇಲ್ಲಿಯ ಸ್ಥಳೀಯ ಕಾಂಗ್ರೆಸ್ ಲೀಡರ್ಸು ಮಾಡ್ತಾ ಇದ್ದಾರೆ. ಪಾಪ ತಪ್ಪು ಮಾಹಿತಿ ಅವ್ರಿಗೆ ಹೇಳಿ ಅವರ ಎಮ್ಮನಿಂದ ಅಮಾಯಕ ಹೆಣ್ಮಗಳು ಅವರಿಂದ ಕಂಪ್ಲೇಂಟ್ ಕೊಡಿಸಿದ್ದಾರೆ ಅಂತ ಹೇಳಿ ನಾನು ಕೇಳಿದ್ದೀನಿ. ಹಾಂ ಸರ್. ಸಂಬಂಧವೇ ಇಲ್ಲ, ಅದು ನನ್ನ ಮಗನಿಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಸರ್, ಇವರು ಕೊಟ್ಟಿದ್ದಾರೆ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಅದು ಈ ರೀತಿ ಪಿತೂರಿ ಮಾಡಿ ನಮ್ಮನ್ನು ಚಾರಿತ್ರ್ಯವಧೆ ಮಾಡಿ ರಾಜಕಾರಣದಲ್ಲಿ ಏನೋ ಮಾಡ್ಬೋದು, ಸಾಧಿಸ್ಬೋದು ಅನ್ನುವಂಥದ್ದು ನಮ್ಮಲ್ಲ ಸ್ಥಳೀಯವಾಗಿರ್ತಕ್ಕಂಥ ಕಾಂಗ್ರೆಸ್ ಲೀಡರ್ಸ್ನ ಸಣ್ಣ ಇದೊಂದು ಕಳೆದ ಒಂದು ತಿಂಗಳಿಂದ ಇದು ಈ ರೀತಿಯ ಪಿತೂರಿಗಳು ಅನೇಕ ನಡೀತಾ ಇದೆ. ತೇಜವಧೆ ಮಾಡೋದು, ಅನವಶ್ಯಕವಾಗಿ ಏನೇನೋ ಮಾತಾಡುವಂಥದ್ದು, ಅವರಿಗೆ ಮಾನಸಿಕವಾಗಿ ಅವರ ಆರೋಗ್ಯ ಸರಿ ಉಂಟಾ ಇಲ್ವಾ ನನಗೆ ಅರ್ಥ ಆಗೋದಿಲ್ಲ. ಹಾಂ ಸರ್, ಇವರು ಗುತ್ತಿಗೆದಾರ ಎಸಿಸಿ ಕೃಷ್ಣಮೂರ್ತಿ ಕೆಲಸ ಮಾಡ್ಕೊಂಡು ಪ್ರಾಮಾಣಿಕವಾಗಿ ಒಂದು ಎಥಿಕ್ ನಲ್ಲಿ ಬದುಕಿದ್ದೀವಿ ನಾನು ನನ್ನ ಕುಟುಂಬ. ನನ್ನ ಮಗನಿಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಏನಾದ್ರೂ ಒಂದು ಸಣ್ಣ ಸಂಬಂಧ ಇದ್ರೂ ಕೂಡ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ಬರ್ತೀನಿ. ಹಾಂ ಸರ್, ಇವರು ಗುತ್ತಿಗೆದಾರ ಇದ್ದಾರೆ ಸರ್, ಎಸಿಸಿ ಕೃಷ್ಣಮೂರ್ತಿ ಅಂತ. ಅವ್ರ ಪರಿಚಯ ಇದ್ದಾರೆ ಸರ್ ನಿಮಗೆ? ಅವ್ರ ಪರಿಚಯ ಇದಾರ್ರಿ. ಅವರು ಅದು ಯಾವುದೋ ಬೇರೆಯವ್ರದ್ದು ಇದ್ದದು, ಅವರು ಕೆಲಸ ಮಾಡ್ತಾ ಇದ್ದಾರೆ. ಅನವಶ್ಯಕವಾಗಿ ಆ ಎಮ್ಮನಿಗೂ ಏನು ತೊಂದರೆ ಆಗ್ಲಿಲ್ಲ ಇದುವರೆಗೂ. ಆ ಎಮ್ಮನ ನನ್ನ ಹತ್ರ ಬಂದಿತ್ತು. ಅದು ರಾಜಿ ಮಾಡುವಂತ ಕೇಸ್ ಅದು, ಏನ್ ಮಹಾ ಅಲ್ಲ. ಅವರ ಸೈಟಿಗೂ ಅಲ್ಲಿಗೂ ತುಂಬಾ ಡಿಫರೆನ್ಸ್ ಇದೆ. ಅಲ್ಲಿಗೆ ಅವರು ಇದನ್ನ ಮಾಡಿ ಕಾಂಕ್ರೀಟ್ ವಾಲ್ ಅನ್ನ ಕಟ್ಕೊಡ್ಬೇಕು ಅಂತ ನಾನು ಅವ್ರಿಗೆ ಹೇಳಿದ್ದೀನಿ, ಕೃಷ್ಣಮೂರ್ತಿ ಅವರಿಗೆ, ಅವ್ರು ಹೆಗಡೆ ಅಂತ ಹೇಳಿ ಆ ಲ್ಯಾಂಡ್ ಓನರಿಗೆ. ಇದು ಕೂತು ರಾಜಿ ಮಾಡಿ ಬಗೆಹರಿಸುವಂತ ಕೇಸು. ನನ್ನ ಮಗನ್ನು ಸೇರಿಸ್ಕೊಟ್ಟಿದ್ದಾರೆ, ನನ್ಗೆ ಏನ್ ಸಂಬಂಧ ಅಂತ ನನಗೂ ಅರ್ಥ ಆಗ್ಲಿಲ್ಲ ಸರ್. ಅದೇ ಈಗ ಮಹಿಳೆ ಆರೋಪ ಮಾಡ್ತಾ ಇದ್ದಾರೆ, ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ ನನಗೆ ಅಂತ ಹೇಳ್ತಿದ್ದಾರೆ ಸರ್. ಅಲ್ಲ, ಅದೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದು ಮಾಡ್ಲಿ. ಅದು ನನ್ನ ಮಗ ಎಲ್ಲೂ ಹೋಗ್ಲಿಲ್ಲ, ಏನೂ ಮಾಡ್ಲಿಲ್ಲ. ಆ ಲೇಔಟಿಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ನನ್ನ ಮಗ ಯಾವ ಲೇಔಟ್ನಲ್ಲೂ ಇಲ್ಲ. ಅಂದ್ರೆ ಇದು ರಾಜಕೀಯ ಪಿತೂರಿ ಅಂತ ಹೇಳ್ತಿದ್ದೀರಾ? ದೊಡ್ಡ ರಾಜಕೀಯ ಪಿತೂರಿ. ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಕಾಂಗ್ರೆಸ್ ಲೀಡರ್, ಮಾಜಿ ನಮ್ಮ ಶಾಸಕರು ಇದನ್ನು ವ್ಯವಸ್ಥಿತವಾಗಿ ಪಿತೂರಿ ಮಾಡ್ತಾ ಇದ್ದಾರೆ. ಹಾಂ ಸರ್, ಆ ಮಹಿಳೆ ಈಗ ನಿಮ್ಮನ್ನ ಭೇಟಿ ಮಾಡಿದ್ರು ಅಂತ ಹೇಳಿದ್ರಿ, ಏನ್ ಮಾತಾಡಿದ್ರಿ ಸರ್? ಏನ್ ಹೇಳಿದ್ರಿ, ನೀವೇನ್ ಹೇಳಿದ್ರಿ, ಆ ಮಹಿಳೆ ಏನ್ ಹೇಳಿದ್ರು ಸರ್? ಈಗ ನಾನು ಒಂದು ವರ್ಷದ ಹಿಂದೆ ಅವ್ರು ಬಂದಿದ್ದು, ನಾನು ಅವ್ರಿಗೆ ಲ್ಯಾಂಡ್ ಓನರಿಗೆ ಹೇಳಿದ್ದೀನಿ. ಅವರು ಕೂಡ ಹೇಳಿದ್ದಾರೆ, ಅವ್ರಿಗೇನು ನಾವು ತೊಂದರೆ ಮಾಡಬೇಕು ಅಂತ ಹೇಳಿಲ್ಲ, ನಾವಲ್ಲಿ ಕಾಂಕ್ರೀಟ್ ವಾಲ್ ಕಟ್ಕೊಂಡು ಈ ಕಡೆ ಇದು ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳಿದ್ರು. ನಾನು ಇನ್ನೂ ಕೂಡ ಅದು ಎಲ್ಲಿ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ. ನೀವೇನಾದ್ರೂ ಹೋಗಿದ್ರ ಸರ್ ಆ ಸ್ಪಾಟ್ಗೆ, ಆ ಜಮೀನು ಅಥವಾ ಅವ್ರ ಮನೆ ಹತ್ರ ಅದು ನೋಡೋದಕ್ಕೆ? ನಾನು ಹೋಗ್ಲಿಲ್ಲ, ಇದುವರೆಗೂ ಕೂಡ ಹೋಗ್ಲಿಲ್ಲ. ಬಟ್ ಆ ಅಮ್ಮ ನನಗೆ ಬಂದು ಹೇಳಿದಾಗ ನಾನು ಸಹಜವಾಗಿ ಅವ್ರಿಗೆ ಹೇಳಿದ್ದೀನಿ, ಲ್ಯಾಂಡ್ ಓನರ್ಗೆ, ಹೆಗಡೆ ಅಂತ ಹೇಳಿ ಒಬ್ರು ಲ್ಯಾಂಡ್ ಓನರಿಗೆ ಹೇಳಿದ್ದೀನಿ, ಅವ್ರಿಗೆ ತೊಂದರೆ ಆಗ್ಬಾರ್ದಪ್ಪ ಅಮ್ಮನಿಗೆ ಅಂತ ಹೇಳಿ. ಅವ್ರು ಹೇಳಿದ್ರು ಅದಕ್ಕೂ ನನಗೂ ಸಂಬಂಧ ಇಲ್ಲ, ಅದು ಇದು ನನ್ನ ಬಾಂಧವರಿಗೆ ನಾವು ಕಟ್ ಮಾಡಿ ಅದನ್ನ ಕಾಂಕ್ರೀಟ್ ವಾಲ್ ಮಾಡಿ ಅಲ್ಲಿ ಲೇಔಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ನಾನು ಅದನ್ನ ಕೂತ್ಕೊಂಡು ಅವ್ರು ಕಾಂಗ್ರೆಸ್ನವರೇ ಒಬ್ರು ಕಾರ್ಯಕರ್ತರು ಇದ್ರು, ಎಲ್ಲ ಬಗೆಹರಿಸಿಯಪ್ಪ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ.
ಸರ್ ತಮ್ಮ ಪುತ್ರನಿಗೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಅದೇ ನೀವೇನಾದರೂ ಮಾತಾಡಿದಾರೆ ಸರ್ ನಿಮ್ಮ ಮಗನ ಜೊತೆ ಏನಾದರೂ ಈ ವಿಚಾರ? ಖಂಡಿತ ಏನೂ ಇಲ್ಲ ಸರ್. ನನ್ನ ಮಗ ಅಲ್ಲಿ ಹೋಗಲೇ ಇಲ್ಲ. ಅವನಿಗೂ ಆ ಲೇಔಟ್ಗೂ ಯಾವ ಸಂಬಂಧವೂ ಇಲ್ಲ. ಎಸ್ ಸರ್. ನನಗೆ ಹೇಳಿದ್ನಲ್ಲ ನಿಮ್ಮ ಎದುರುಗಡೆ, ಅದಕ್ಕೆ ಏನಾದ್ರು ಒಂದು ಸಣ್ಣ ಸಂಬಂಧ, ಕಿಂಚಿತ್ ಸಾಸಿವೆ ಕಾಳಿನ ಸಂಬಂಧ ಇದ್ರೂ ಕೂಡ ನಾನು ಬೇಕಾದ್ರೆ ರಾಜೀನಾಮೆ ಕೊಟ್ಟು ಹೋಗ್ತೇನೆ. ಅನಾವಶ್ಯಕ ನನ್ನ ತೇಜವನ್ನೇ ಮಾಡೋ ದೃಷ್ಟಿಯಿಂದ ನನ್ನ ಮಗನ ಅದರಲ್ಲಿ ಇನ್ವಾಲ್ವ್ ಮಾಡುವಂಥದ್ದು ಈ ಷಡ್ಯಂತ್ರ ನಡೀತಾ ಇದೆ. ಇದನ್ನೆಲ್ಲ ಎದುರಿಸಿ ನಿಲ್ಲಕ್ಕೆ ನನಗೂ ಶಕ್ತಿ ಇದೆ, ಮಾಡ್ತೀವಿ, ಅದು ಬೇರೆ. ಅದು ಈ ರೀತಿ ಇದು ಚಿಲ್ಲರೆ ಪಾಲಿಟಿಕ್ಸ್ ಆಟ ಆಡ್ತಾ ಇದ್ದಾರೆ ಇಲ್ಲಿ. ನಮ್ಮಂತ ತೀರ್ಥಹಳ್ಳಿ ಅಂತ ಒಂದು ಸಂಸ್ಕೃತ ತಾಲೂಕಿನಲ್ಲಿ ಈ ರೀತಿ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಂ ಸರ್. ಎಸ್ ಸರ್. 2-3 ಸರಿ ಸೋತಿದ್ದಾರೆ ನನ್ನ ಎದುರುಗಡೆ, ಗೆಲ್ಲಲಿಕ್ಕೆ ಆಗೋದಿಲ್ಲ ಅವರಿಗೆ. ಆದ್ರೆ ಈ ರೀತಿ ಆಟ ಆಡ್ತಾ ಇದ್ದಾರೆ. ಈಗ ಒಂದೊಂದೂವರೆ ವರ್ಷ ಇದೆ ಇನ್ನು ಚುನಾವಣೆಗೆ. ಇದನ್ನ ನಮ್ಮನ್ನು ತೇಜಾವಧೆ ಮಾಡೋದು, ಸಣ್ಣವ್ರನ್ನ ಮಾಡೋದು, ಏನೋ ಒಂದು ಮಾಡ್ಲಿಕ್ಕೆ ಅವ್ರಿಗೇನು ಯೋಗ್ಯತೆ ಇಲ್ಲ. ಅವರು ಜನರ ನಡುವೆ ನಿಂತು ಪ್ರಾಮಾಣಿಕವಾಗಿ 2 ಅವಧಿಯಲ್ಲಿ ಅವರು MLA ಆಗಿದ್ರು. 3 ತಾಸಿನ ಕೆಲಸ ಮಾಡಲಿಲ್ಲ ನಮ್ಮ ಈ ತೀರ್ಥಹಳ್ಳಿಗೆ. ನಾನು 1000 ಕೋಟಿ ತಂದು ಜನ ಹೇಳಿದಂತ ಕೆಲಸ, ಸೇತುವೆಗಳು, ರಸ್ತೆಗಳು, ಇವನ್ನೆಲ್ಲ ಮಾಡ್ತಾ ಇದ್ದೀನಿ. ಅದು ನೋಡಿ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಜೊತೆಗೆ ಅವ್ರ ಮಗ ಇಲ್ಲ. ಅವರ ಅಸಹನೆ, ಅವರ ಈ ರೀತಿಯ ಒಂದು ಇದರಿಂದಾಗಿ ಅವ್ರ ಮಗ ಅವ್ರನ್ನು ಬಿಟ್ಟು ಹೋಗಿದ್ದಾನೆ, ಎಲ್ಲೋ ಅಮೆರಿಕದಲ್ಲಿದ್ದಾನೆ. ಅವನು ಈಗಲೂ ಕೂಡ ಏನು ಬರ್ತಾ ಇಲ್ಲ. ನನ್ನ ಜೊತೆಗೆ ನನ್ನ ಮಗ, ಮೊಮ್ಮಗ, ನಂದೊಂದು ಸಂಸಾರ ಇದೆ, ಅದನ್ನು ನೋಡಿ ಆಗ್ತಾ ಇಲ್ಲ ಅವರಿಗೆ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸರ್. ಇದು ಕತೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿಕ್ಕೆ.